ವೆಲ್ಕಮ್ ಟು ದ ಗಣೇಶ್ ಚಾನಲ್ಸ್. ವಿಡಿಯೋನ ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ. ಒಟ್ನಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಅಂದಾಗ ಫುಲ್ಲು ಸಿಕ್ಕಾಪಟ್ಟೆ ಟೈಟ್ ಮ್ಯಾಚ್ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ಟಕ್ಕರ್ ಕೊಟ್ಟಿದ್ದಾರೆ ಅನ್ಬೋದು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಇಂಡಿಯಾ ಟಕ್ಕರ್ ಕೊಟ್ಟರು. ಒಟ್ಟಿನಲ್ಲಿ ಒಂದೊಂದು ಟೈಮಲ್ಲಿ ಇಂಡಿಯಾ ಸೋಲೋ ಚಾನ್ಸಸ್ ಇದೆ ಅನ್ಬೋದು. ಯಾಕೆಂದರೆ ಈ ಮ್ಯಾಚ್ನ ಆಸ್ಟ್ರೇಲಿಯಾ ಏನಾದ್ರು ಗೆಲ್ಲಿಲ್ಲ ಅಂದರೆ ಟೂರ್ನಮೆಂಟಿಂದ ಆಚೆ ಇರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಮೇನ್ ಒಟ್ನಲ್ಲಿ ಇಂಡಿಯಾ ಗೆಲ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಈ ಆಸ್ಟ್ರೇಲಿಯಾ ಎಷ್ಟು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ ಅನ್ಬೋದು. ಫೈನಲ್ಲು ಸೆಮಿಫೈನಲ್ ಅಂದಾಗೆಲ್ಲ ಆಸ್ಟ್ರೇಲಿಯಾ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದೆ. ಒಟ್ನಲ್ಲಿ ಓಡಿಯಲ್ಲೂ ನೀವು ನೋಡ್ಬೋದಿತ್ತು. ಒಟ್ನಲ್ಲಿ ಎಲ್ಲ ಮ್ಯಾಚ್ನು ಇಂಡಿಯಾ ಗೆದ್ಬಿಟ್ಟು ಲಾಸ್ಟು ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಮೇಲೆ ಸೋತಿದ್ರು. ಅದೊಂದು ಉದಾಹರಣೆ ಅನ್ಬೋದು. ಮೇನ್ ಒಟ್ನಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಅಂದಾಗ ಸಿಕ್ಕಾಪಟ್ಟೆ ಸ್ಟ್ರಗಲು ಮಾಡ್ತಾರೆ. ಒಂದು ಟೈಮಲ್ಲಿ ಒಂದು ಸೈಡ್ ಮ್ಯಾಚ್ನ ಮಾಡ್ಕೊಂಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190-180 ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಮೇನ್ ಇಲ್ಲಿ ಟಾಸ್ ಗೆದ್ದವ್ರು ಸಿಕ್ಕಾಪಟ್ಟೆ ಮ್ಯಾಚ್ ಚೇಂಜ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ 170-180 ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಒಟ್ಟಿನಲ್ಲಿ ಇದು ಬ್ಯಾಟಿಂಗ್ ಪಿಚ್ ಅನ್ಬೋದು. ಫಸ್ಟ್ ಬ್ಯಾಟಿಂಗ್ ಆಡೋದವರು ಸಿಕ್ಕಾಪಟ್ಟೆ ಈಸಿ ಮಾಡ್ಕೋತಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡೋದವರು ಆಲ್ಮೋಸ್ಟು ಯಾರು ಗೆದ್ದೇ ಇಲ್ಲ ಅನ್ಬೋದು. ಗೆದ್ದಿರ್ಬೋದು. ಒಟ್ಟಿನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಆಡೋರು ಆರಾಮಾಗಿ ಗೆಲ್ತಾರೆ ಅನ್ಬೋದು. ಮೇನ್ ಗುರಿ ಇಲ್ಲಿ ಟಾಸ್ ಗೆದ್ದವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದು 99% ಕಷ್ಟ ಅನ್ಬೋದು. ಇದು ಒಳ್ಳೆ ಬ್ಯಾಟಿಂಗ್ ಪಿಚ್ಚು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಇಷ್ಟು ಸ್ಟ್ರಗಲ್ ಪಡ್ಕೊಂಡು ಆ ಮ್ಯಾಚ್ನು ಸೋತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ 5 ಮ್ಯಾಚ್ ಗೆದ್ಕೊಬರ್ತಿದ್ದಾರೆ. ಆಸ್ಟ್ರೇಲಿಯಾ 5 ಮ್ಯಾಚಲ್ಲೇ 4 ಮ್ಯಾಚ್ ಗೆದ್ಕೊಬರ್ತಿದ್ದಾರೆ. ಒಂದು ಮ್ಯಾಚ್ನ ಸೋತ್ಕೊಬರ್ತಿದ್ದಾರೆ. ಒಟ್ಟಿನಲ್ಲಿ ಮೇನ್ ಒಳ್ಳೆ ಇಲ್ಲಿ ಮಳೆ ಬರುತ್ತಾ ಇಲ್ವಾ ಅಂದರೆ 99% ಮಳೆ ಬರೋ ಚಾನ್ಸಸ್ಸು ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಮಳೆ ಬಂದು ಒಟ್ಟಿನಲ್ಲಿ ಮ್ಯಾಚ್ ಆಡಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗಲ್ಲಿ ಒಂಚೂರು 99% ಸ್ಟ್ರಗಲ್ ಮಾಡ್ತಿದ್ದಾರೆ. ಬೌಲಿಂಗು ಒಳ್ಳೆ ಖಡಕ್ ಬೌಲಿಂಗ್ ಅನ್ಬೋದು. ಒಟ್ಟಿನಲ್ಲಿ ಬೂಮ್ರಾ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಬೌಲಿಂಗಲ್ಲಿ ಹಾರ್ದಿಕ್ ಪಾಂಡ್ಯನು ಮೇನ್ ಇಲ್ಲಿ ಗೇಮ್ ಚೇಂಜಿಂಗ್ ಬಂದ್ಬಿಟ್ಟು ಕುಲ್ದೀಪ್ ಯಾದವ್ ಅನ್ಬೋದು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ ಗೇಮ್ ಚೇಂಜಿಂಗ್ ಆಟನ ಆಡಿದ್ದಾರೆ. T20 ಅಂದಾಗ ಆಸ್ಟ್ರೇಲಿಯಾ ಮೇಲೆ ಒಳ್ಳೆ ವಿಕೆಟ್ನ ತಕ್ಕೊಟ್ಟಿದ್ದಾರೆ. ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ಟಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾ ಕಡೆ ನೋಡೋದಾದರೆ ಒಟ್ಟಿನಲ್ಲಿ ಇಲ್ಲಿ ತ್ರೇವಸಿಟ್ಟು ಒಟ್ಟಿನಲ್ಲಿ ಪ್ಯಾಕ್ ಕಮಿನ್ಸನು ಒಳ್ಳೆ ಬ್ಯಾಟಿಂಗು. ತ್ರೇವಸಿಟ್ಟು ಒಳ್ಳೆ ಬ್ಯಾಟಿಂಗ್ ಅಂತಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬಂದಾಗ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡ್ತಾರೆ ಅನ್ಬೋದು. ಈ ಮ್ಯಾಚಲ್ಲಿ ಔಟ್ ಆಗಲೇಬೇಕು ಅನ್ಬೇಕು. ಮೇನ್ ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ ಔಟ್ ಮಾಡಲಿಲ್ಲ ಅಂದರೆ ಒಂಚೂರು ಕಷ್ಟ ಆಗುತ್ತೆ ಅನ್ಬೋದು. ಮಾರ್ಕಿಸ್ ಸ್ಟೋನಿಸು ಅಷ್ಟೇ ಇಲ್ಲಿ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ. ಇಂಡಿಯಾ ಅಂದಾಗ ಇವರು ಚೆನ್ನಾಗಿ ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಬೇರೆ ಮ್ಯಾಚ್ ಅಂದಾಗ ಇವರು ನಾರ್ಮಲಾಗಿ ಆಡ್ತಾರೆ. ಇಂಡಿಯಾ ಅಂದಾಗ ನೆಕ್ಸ್ಟ್ ಲೆವೆಲ್ ಆಟನ ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಯಾರು ಇರ್ತಾರೆ ಅದು ಏನು 100% ಚೇಂಜ್ ಮಾಡಲ್ಲ ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿರ್ತಾರೆ. ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷಯ್ ಪಟೇಲ್. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ ಇಲ್ಲಾಂದರೆ ಮೇನ್ ಗುರಿ ಇಲ್ಲಿ ಕುಲ್ದೀಪ್ ಯಾದವ್ನು ಇಲ್ಲ. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ನ ಆಡಿಸ್ತಾರೆ. ಮೊಹಮ್ಮದ್ ಸಿರಾಜ್ನ ಆಡಿಸೋದು ಡೌಟು ಅನ್ಬೋದು. ಇಲ್ಲಿ ಅಶ್ವಥ್ ಸಿಂಗ್ ಆಡಿಸ್ತಾರೆ. 100% ಬೂಮ್ರಾನ ಆಡಿಸ್ತಾರೆ. ಮೇನ್ ಗುರಿ ಇಲ್ಲಿ ಬೂಮ್ರಾ ಬೌಲಿಂಗ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಬೂಮ್ರಾ, ಹಾರ್ದಿಕ್ ಪಾಂಡ್ಯ, ವಿರಾಟ್ ಕೊಹ್ಲಿ. ಮೇನ್ ಗುರಿ ಇಲ್ಲಿ ವಿರಾಟ್ ಕೊಹ್ಲಿ ಒಂದೊಳ್ಳೆ ಇನ್ನಿಂಗ್ಸ್ ಅಟ್ಲೀಸ್ಟ್ ಒಂದು 15 ಹೊಡಿಲಿ ಅನ್ಕೋತೀನಿ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಒಂದೊಳ್ಳೆ ಗೇಮ್ ಚೇಂಜಿಂಗ್ ಆಟನ ಆಡಬೇಕು ಅನ್ಕೋತೀನಿ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಆಡಲೇಬೇಕು ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ. ಒಟ್ಟಿನಲ್ಲಿ ಯಾರು ಗೇಮ್ ಚೇಂಜಿಂಗ್ ಆಟನ ಆಡಿದ್ರೆ ಮಾತ್ರ ಈ ಮ್ಯಾಚ್ನ ಗೆಲ್ಲೋ ಚಾನ್ಸ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾ ಟೀಮಲ್ಲಿ ಸೇಮ್ ಏನು ಚೇಂಜ್ ಮಾಡಲ್ಲ. 100% ಏನು ಚೇಂಜ್ ಮಾಡೋದಿಲ್ಲ ಅನ್ಬೋದು. ಮೇನ್ ಇಲ್ಲಿ ಕ್ಯಾಪ್ಟನ್ ಆಗಿ ಅವರೇ ಇರ್ತಾರೆ ಅನ್ಬೋದು. ಟ್ರಾವಿಸ್ ಡೇವಿಡ್ ವಾರ್ನರ್ ಇವರಿಬ್ಬರನ್ನ ಬೇಗ ಔಟ್ ಮಾಡಬೇಕು. ಒಟ್ಟಿನಲ್ಲಿ ಇವರಿಬ್ಬರನ್ನ ಔಟ್ ಮಾಡಲಿಲ್ಲ ಅಂದರೆ ಒಟ್ಟಿನಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ಸ್ಟ್ರಗಲ್ ಬರುತ್ತೆ. ಒಟ್ಟಿನಲ್ಲಿ ಟಾಪ್ ಆಡೋರು ಒಳ್ಳೆ ಖಡಕ್ ಆಗಿದೆ ಅನ್ಬೋದು. ಮಾರ್ಕಿಸ್ ಸ್ಟೋನಿಸ್ ಆಗಲಿ, ಮ್ಯಾಕ್ಸ್ವೆಲ್ ಆಗಲಿ ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತವ್ರೆ. ಒಟ್ಟಿನಲ್ಲಿ ಬೌಲಿಂಗಲ್ಲಿ ಬ್ಯಾಡ್ ಕಮಿನ್ಸನ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಹೋದ ಸತಿನ ಹ್ಯಾಟ್ರಿಕ್ ತೆಗ್ದಿದ್ರು. ಈ ಸತಿ ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗ್ ಚೆನ್ನಾಗಿದೆ. ಒಂಚೂರು ಅಲ್ಲಿ ಇಲ್ಲಿ ಹೋದರೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಇಲ್ಲ ರೋಹಿತ್ ಶರ್ಮಾ ಬೇಗ ಔಟ್ ಆಗೋ ಚಾನ್ಸಸ್ ಇದೆ. ಅಲ್ಲಿ ಮಿಕ್ತವರೆಲ್ಲ ಚೆನ್ನಾಗಿ ಆಡ್ತಾರೆ ಅನ್ಬೋದು.
ಒಟ್ನಲ್ಲಿ ಇವರು ಟೋಟಲ್ ಆಗಿ ಆಡಿರೋದು ನೋಡೋದಾದರೆ 8 ಒಟ್ನಲ್ಲಿ T20 20 ಮ್ಯಾಚಲ್ಲಿ 19 ಇಂಡಿಯಾಗೆ ಗೆದ್ದಿದ್ದಾರೆ, 11 ಆಸ್ಟ್ರೇಲಿಯಾಗೆ ಎತ್ಕೊಬರ್ತಿದ್ದಾರೆ. ಒಟ್ನಲ್ಲಿ ಈಗ ರೀಸೆಂಟಾಗಿ ನಡೆದಿರೋದು ನೋಡೋದಾದರೆ ಒಟ್ನಲ್ಲಿ 5 ಮ್ಯಾಚಲ್ಲಿ 4 ಮ್ಯಾಚ್ ಇಂಡಿಯಾಗೆ ಗೆದ್ದಿದ್ದಾರೆ, 1 ಆಸ್ಟ್ರೇಲಿಯಾಗೆ ಎತ್ಕೊಬರ್ತಿದ್ದಾರೆ. ಒಟ್ನಲ್ಲಿ ಎಲ್ಲದರಲ್ಲೂ ಆಲ್ಮೋಸ್ಟ್ ಆಸ್ಟ್ರೇಲಿಯಾನ ಡಾಮಿನೇಟ್ ಮಾಡಿದ್ದಾರೆ ಇಂಡಿಯಾ. ಒಟ್ನಲ್ಲಿ T20 ವರ್ಲ್ಡ್ ಕಪ್ ಆಡಿದಾಗ ಆಸ್ಟ್ರೇಲಿಯಾದವರು ತುಂಬ ಸೀರಿಯಸ್ ಆಗಿ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ ಹೋದ ಸತಿ ಅಜೀಬ್ ಮೇಳೆ ಮಾಡಿದ್ದಾರೆ ಅಫ್ಘಾನಿಸ್ತಾನವರು. ಒಟ್ನಲ್ಲಿ ಈ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದಲ್ಲಿ ನಾನು ಹೇಳ್ತೀನಿ ಒಟ್ನಲ್ಲಿ ಇಂಡಿಯಾ ಗೆಲ್ತಾರೆ. ಒಟ್ನಲ್ಲಿ ಏನಾರು ಒಂದು ಚೇಂಜಸ್ ಏನಾರು ಮಾಡಿಕೊಂಡು ಇಂಡಿಯಾ ನೀಟಾಗಿ ಗೆಲ್ಲೇಬೇಕು. ಒಟ್ನಲ್ಲಿ ಈ ಮ್ಯಾಚ್ ಏನಾದ್ರು ಗೆಲ್ಲಿಲ್ಲ ಅಂದರೆ ಇಂಡಿಯಾ ಒಂಚೂರು ಫೈನಲ್ಗೆ ಹೋಗೋದು ಒಂಚೂರು ಕಷ್ಟ ಆದರೂ ಆಗ್ಬೋದು. ಒಟ್ನಲ್ಲಿ ಒಟ್ನಲ್ಲಿ ಈ ಮ್ಯಾಚ್ ಇಂಪಾರ್ಟೆಂಟ್ ಮ್ಯಾಚ್ ಅನ್ಬೋದು. ಈ ಪ್ರೆಡಿಕ್ಷನ್ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವೀಡಿಯೋದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು.